ಜನರನ್ನ ಹುಡುಕಿ ಕೊಲ್ಲಲ್ಪಡ್ತಾ ಇರೋ ಬಾಂಗ್ಲಾದೇಶದಲ್ಲಿ ಸಂಘರ್ಷ ಪೀಡಿತ ಬಾಂಗ್ಲಾದಲ್ಲಿ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಜೆನ್ಜಿ ದಂಗೆಯ ನಂತರ ಮೊದಲ ಎಲೆಕ್ಷನ್ ಇದು. ಚುರುಕು ಪಡೆದಿರುವ ಬಾಂಗ್ಲಾ ಎಲೆಕ್ಷನ್. ಹಸೀನಾ ಕುಟುಂಬ ಸೇರಿ 50 ಪಕ್ಷ ಕಣಕ್ಕಿಳಿಯಲಿದೆ. ಸಂಘರ್ಷ ಪೀಡಿತ, ದಿನನಿತ್ಯ ಕೊಲೆ, ರಾಬರಿ, ಮರ್ಡರ್ಗಳಿಂದಲೇ ಕೂಡಿರುವ ಬಾಂಗ್ಲಾ ಅಲ್ಲಿ ಇವತ್ತು ಎಲೆಕ್ಷನ್. ಜೆನ್ಜಿ ದಂಗೆಯ ನಂತರ ಇದು ಪ್ರಥಮ ಎಲೆಕ್ಷನ್. ಇದು ಚುರುಕು ಪಡೆದಿರುವ ಬಾಂಗ್ಲಾ ಎಲೆಕ್ಷನ್. ಹಸೀನಾ ಕುಟುಂಬ ಸೇರಿ 50 ಪಕ್ಷ ಕಣಕ್ಕಿಳಿಯಲಿದೆಯಂತೆ. ನಾಯಿ ಕೊಡೆ ತರ ಅಲ್ಲಿ ಪಕ್ಷ ಇದೆಯೋ ಏನೋ. ಸುಮಾರು 2028 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಲಿದ್ದಾರೆ. ಭದ್ರತೆಗೆ 8 ಲಕ್ಷ ಸಿಬ್ಬಂದಿ ನಿಯೋಜನೆ. ಅರ್ಧ ಬಾಂಗ್ಲಾ ಮುಚ್ಚೋಗ್ಬಿಡುತ್ತೆ. ಸಂಘರ್ಷ ಪೀಡಿತ ಬಾಂಗ್ಲಾದಲ್ಲಿಂದು ಎಲೆಕ್ಷನ್. ಹಸೀನಾಳ ಸರ್ಕಾರ ಪತನಗೊಂಡ ನಂತರ ಯೂನುಸ್ ಸರ್ಕಾರ ಬಾಂಗ್ಲಾದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಆ ಯೂನುಸ್ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಅಲ್ಲಿದ್ದದ್ದು ಒಂದೇ ಕೆಲವು ವರ್ಷಗಳ ಅಧಿಕಾರಾವಧಿ ಮಾತ್ರ. ಆ ಅಧಿಕಾರಾವಧಿ ಈಗ ಮುಗಿದೋಯ್ತು. ಅದು ಒಂದು ಪ್ರಜಾಪ್ರಭುತ್ವ ದೇಶ ಆಗಿರೋದ್ರಿಂದಾಗಿ ಅಲ್ಲಿ ಎಲೆಕ್ಷನ್ ನಡೆಯುತ್ತೆ. ಇವತ್ತು ಅಲ್ಲಿನ ಎಲೆಕ್ಷನ್ ಬ್ಯಾಲೆಟ್ ಪೇಪರ್ನಲ್ಲಿ ಎಲೆಕ್ಷನ್ ಅಂತೆ. ಇನ್ನು ಪತನಗೊಂಡ ಸರ್ಕಾರ ಹಸೀನಾಳ ಕುಟುಂಬವೂ ಕೂಡ ಆ ಪಕ್ಷದಲ್ಲಿ ಇವತ್ತು ಕಣಕ್ಕಿಳಿಯಲಿದೆ. 50 ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಕಣಕ್ಕಿಳಿಯಲಿದೆ. ಸುಮಾರು 8 ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿಗಳು ನಿಯೋಜನೆಗೊಳ್ಳಲಾಗಿದೆ. ಇನ್ನು ಬಾಂಗ್ಲಾದಲ್ಲಿ ಈ ಜೆನ್ಜಿ ದಂಗೆ ಎನ್ನುವಂತಹದ್ದು ಇತ್ತೀಚೆಗೆ ನೇಪಾಳದಲ್ಲಾದಾಗ ನಾವು ಕೇಳಲ್ಪಟ್ಟಿದ್ವಿ. ಜೆನ್ಜಿ ದಂಗೆ, ಜೆನ್ಜಿ ಅಂದ್ರೇನೆ 30 ವರ್ಷದ ವಯಸ್ಸಿನ ಕೆಳಗಿರ್ತಕ್ಕಂತಹ ಯುವ ಪಡೆಯೊಂದು ಕ್ರಾಂತಿಕಾರಕವಾಗಿ ಬೀದಿಗಿಳಿಯೋದೆ ಜೆನ್ಜಿ. ಆ ಜೆನ್ಜಿ ಈ ಹಿಂದೆ ಬಾಂಗ್ಲಾದಲ್ಲಿ ನಡೆದಿತ್ತು 2024ರಲ್ಲಿ. ವಿದ್ಯಾರ್ಥಿಗಳು ರಿಸರ್ವೇಷನ್ನ ಹೆಸರಿನಲ್ಲಿ ರೋಡಿಗಿಳಿದ್ರು. ಪೆನ್ನು ಪೇಪರ್ ಇಟ್ಕೊಂಡಲ್ಲ, ಬದಲಾಗಿ ಕಲ್ಲು ಗಾಜುಗಳನ್ನು ಇಟ್ಕೊಂಡು ಪರಸ್ಪರ ಹೊಡೆದಾಡ್ಕೊಂಡ್ರು. ಸರ್ಕಾರಿ ಕಚೇರಿಗಳಿಗೆ ನುಗ್ಗಿದ್ರು. ಕೂತಿರೋನು ಅಧಿಕಾರಿ ಅನ್ನೋದನ್ನು ನೋಡದೆ ಆತನ ಕೂತಿಗೆಯನ್ನ ಎಷ್ಟು ಇಚ್ಕಬಹುದು ಅಷ್ಟು ಇಚ್ಕಾಕಿದ್ರು. ಕೆಲವರು ಪ್ರಾಣ ಕಳ್ಕೊಂಡ್ರಲ್ಲಿ. ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಪೊಲೀಸ್ ಅನ್ನೋದನ್ನು ನೋಡದೆ ಕಾಲರ್ ಹಿಡ್ಕೊಂಡು ಎಳ್ಕೊಂಡು ಬರ್ತಾ ಇದ್ರು ಹಾದಿ ಬೀದಿಯಲ್ಲಿ. ಅದಾದ ನಂತರ ಹಸೀನಾ ಆದೇಶವನ್ನು ಕೊಟ್ಟರು. ಆರ್ಮಿಯನ್ನ ಬರೆಸಿದ್ರು. ಬಾಂಗ್ಲಾದಲ್ಲಿ ಬೀದಿ ಬೀದಿಯಲ್ಲೂ ಆರ್ಮಿ ನಿಂತ್ಕೊಂಡು ಪ್ರತಿಭಟನಾಕಾರರ ಮೇಲೆ ಪ್ರಹಾರ ಮಾಡಿದ್ರು. ಅವರ ಮೇಲೆ ಅಶ್ರುವಾಯು ಪ್ರಯೋಗ ಮಾಡಲಾಯಿತು. ಕಂಟ್ರೋಲಿಗೆ ಬರಲಿಲ್ಲ. ಶೂಟ್ ಮಾಡೋ ಆರ್ಡರ್ ಕೊಡಲಾಯಿತು. 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮಾರಣ ಹೋಮ ನಡೆದು ಹೋಯಿತು ಬಾಂಗ್ಲಾದಲ್ಲಿ. ಆ ಪ್ರಕರಣದಲ್ಲಿ ಈಗ ಹಸೀನಾಳಿಗೆ ಜೀವಾವಧಿ ಶಿಕ್ಷೆ ಸಿಕ್ಕಿರೋದು. ಅದಾದ ನಂತರ ಸರ್ಕಾರ ಪತನಗೊಳ್ಳುತ್ತೆ. ಯೂನುಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಈಗಿರೋದು ಯೂನುಸ್ ಸರ್ಕಾರ. ಈಗ ಯೂನುಸ್ ಸರ್ಕಾರ ಇರುವಂತಹ ಬಾಂಗ್ಲಾದಲ್ಲಿ ಎಲೆಕ್ಷನ್ನು. ಆ ಎಲೆಕ್ಷನ್ನಲ್ಲಿ ಯೂನುಸ್ ಕೂಡ ಕಣದಲ್ಲಿದ್ದಾರೆ. ಜೊತೆಗೆ ಬಾಂಗ್ಲಾದ ಈ ಹಿಂದಿನ ಪ್ರಧಾನಿ ಹಸೀನಾಳ ಕುಟುಂಬವೂ ಕೂಡ ಕಣದಲ್ಲಿದೆ. ಒಟ್ಟಾರೆ ಈ ಬಾರಿಯ ಎಲೆಕ್ಷನ್ನಲ್ಲಿ ಯಾರು ಬಾಂಗ್ಲಾದ ಚುಕ್ಕಾಣಿ ಹಿಡಿತಾರೆ ಅನ್ನೋದೇ ಜಾಗತಿಕ ಚರ್ಚಿತ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.